ಶ್ರೀಬಾಲಾಂ ಸಕಲಸುರನುತಾಂ ಸರ್ವಸಂಪತ್ಪ್ರದಾತ್ರೀಂ ತಾಂ ವಂದೇ ಜಗತಾಂ ಧಾತ್ರೀಂ ಸೃಷ್ಟಿಸ್ಥಿತಿಲಯೇಶ್ವರಿ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಎಲ್ರಿಗೂ ನನ್ನ ಶ್ರೀಬಾಲ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ನಾನು ಶ್ವೇತಾ ಭಟ್. ನಾನು ಹಿಂದಿನ ಒಂದಷ್ಟು ಸಂಚಿಕೆಗಳಲ್ಲಿ ಶಂಕರಾಚಾರ್ಯರ ಜೀವನ ಚರಿತ್ರೆಯನ್ನು ಒಂದಷ್ಟು ಪರಿಚಯ ಮಾಡಿಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದೆ. ಅದರ ಪ್ರಕಾರವಾಗಿ ಶಂಕರಾಚಾರ್ಯರ ದೈವಿಕವಾದಂತಹ ಹುಟ್ಟಿನಿಂದ ಹಿಡಿದು ಅವರು ಸನ್ಯಾಸತ್ವವನ್ನು ಸ್ವೀಕಾರ ಮಾಡುವ ತನಕ ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದೆ. ಜ್ಞಾನಾರ್ಜನೆಯಲ್ಲಿ ಇರ್ತಕ್ಕಂತಹ ಒಬ್ಬ ಮನುಷ್ಯನಿಗೆ ಆ ನಿಟ್ಟಿನಲ್ಲಿ ಏನಾದರೂ ಸಾಧಿಸಬೇಕು ಎಂಬಂತಹ ಹಂಬಲ ಇರ್ತಕ್ಕಂತಹವನಿಗೆ ಗುರುವಿನ ದರ್ಶನ ಎನ್ನುವಂತಹದ್ದು, ಗುರುವಿನ ಆಶೀರ್ವಾದ ಎಂಬಂತಹದ್ದು ಬಹಳ ಮುಖ್ಯವಾಗಿರುತ್ತೆ. ಯಾಕಂದರೆ ಗುರುವಿಲ್ಲದೆ ಅವನು ಗುರಿಯನ್ನು ಸಾಧಿಸೋದಕ್ಕೆ ಸಾಧ್ಯವಿಲ್ಲ. ಅದೇ ರೀತಿಯಾಗಿ ಶಂಕರಾಚಾರ್ಯರಿಗೂ ತಾನು ಏನಾದರೂ ಸಾಧಿಸಬೇಕು ಎಂಬಂತಹ ಹಂಬಲ ಇತ್ತು. ತಾನು ಈ ಜಗತ್ತಿಗಾಗಿ, ಈ ಒಂದು ಲೋಕ ಕಲ್ಯಾಣಾರ್ಥವಾಗಿ ಏನಾದರೂ ಮಾಡಬೇಕು ಎನ್ನುವಂತಹ ಆಸೆ ಇತ್ತು. ಅದೇ ರೀತಿಯಾಗಿ ತಾನು ಮೋಕ್ಷವನ್ನು ಸಂಪಾದಿಸಬೇಕು, ಆ ನಿಟ್ಟಿನತ್ತ ತಾನು ಮುನ್ನುಗ್ಗಬೇಕು ಎಂಬಂತಹ ಗುರಿ ಕೂಡ ಇತ್ತು. ಆದರೆ ಅವರು ಒಂದು ರೀತಿಯಲ್ಲಿ ಮಣ್ಣಿನ ಮುದ್ದೆಯಾಗಿದ್ದಂತಹವರು, ಸರಿಯಾದಂತಹ ಆಕಾರಕ್ಕೆ ಅವರಿನ್ನೂ ಬಂದಿರಲಿಲ್ಲ. ಯಾಕಂದರೆ ಅವರಲ್ಲಿ ಏನೇ ಇರಬಹುದು ಅದನ್ನು ಅವರು ಲೋಕಕ್ಕೆ ಕೊಡಬೇಕು ಎಂಬಂತಹದ್ದಾದರೆ ಅದಕ್ಕೆ ಒಂದು ಗುರುವಿನ ಮಾರ್ಗದರ್ಶನ ಎನ್ನುವಂತಹದ್ದು ಬಹಳ ಮುಖ್ಯವಾಗಿತ್ತು. ಅದೇ ರೀತಿಯಾಗಿ ಗುರು ಗೋವಿಂದ ಭಗವತ್ಪಾದರು ಕೂಡ ಒಂದು ಒಳ್ಳೆಯ ಶಿಷ್ಯನಿಗಾಗಿ ಬಹಳಷ್ಟು ದಿನಗಳಿಂದ ಕಾಯ್ತಾ ಇದ್ರು. ಯಾಕಂದರೆ ಒಬ್ಬ ಶಿಷ್ಯ, ಒಂದು ಉತ್ತಮವಾದಂತಹ ಶಿಷ್ಯ ದೊರಕುವುದು ಕೂಡ ಅಷ್ಟೇ ದುರ್ಲಭವಾಗಿರ್ತಕ್ಕಂಥದ್ದು. ಹೇಗೆ ಒಬ್ಬ ವಿದ್ಯಾರ್ಥಿಗೆ ಉತ್ತಮವಾದಂತಹ ಗುರು ಸಿಗುವಂತಹದ್ದು ದುರ್ಲಭವೋ, ಅದೇ ರೀತಿಯಾಗಿ ಗುರುವಿಗೂ ಸಹ ತನಗೆ ಸಮಾನನಾಗಿರ್ತಕ್ಕಂಥ ಅಥವಾ ತನಗಿಂತಲೂ ಎತ್ತರಕ್ಕೆ ಬೆಳೆಯತಕ್ಕಂತಹ ಒಬ್ಬ ಶಿಷ್ಯ ಸಿಕ್ಕುವಂತಹದ್ದು ಬಹಳ ಅಪರೂಪ. ಹಾಗಾಗಿ ಗುರು ಗೋವಿಂದ ಭಗವತ್ಪಾದರು ಕೂಡ ಶಂಕರಾಚಾರ್ಯರಂತಹ ಶಿಷ್ಯನಿಗಾಗಿ ಕಾಯ್ತಾ ಸಮಾಧಿಯ ಸ್ಥಿತಿಯಲ್ಲಿ ನರ್ಮದಾ ತೀರದ ಓಂಕಾರನಾಥದಲ್ಲಿ ಇರ್ತಾರೆ. ಈ ಗೋವಿಂದ ಭಗವತ್ಪಾದರು ಯಾರು ಎಂಬಂತಹದ್ದನ್ನು ತಿಳಿದುಕೊಳ್ಳದೆ ಹೋದರೆ ನಾವು ಶಂಕರಾಚಾರ್ಯರ ಚರಿತ್ರೆಯನ್ನು ಎಷ್ಟು ಮಟ್ಟಿಗೆ ಅರಿತರೂ ಕೂಡ ಅದು ಅಪೂರ್ಣ ಅಂತ ಅನಿಸ್ಕೊಳುತ್ತೆ. ಯಾಕಂದರೆ ಅವರ ಇಡೀ ಬದುಕಿನಾದ್ಯಂತ ಗುರು ಗೋವಿಂದ ಭಗವತ್ಪಾದರು ಬಹಳ ದೊಡ್ಡ ಪಾತ್ರವನ್ನು ನಿರ್ವಹಿಸ್ತಾರೆ. ನಾವಿವತ್ತಿಗೂ ಶಂಕರಾಚಾರ್ಯರನ್ನ ಒಂದು ಶ್ಲೋಕದ ಮೂಲಕವಾಗಿ ಅಥವಾ ಯಾವುದಾದ್ರೂ ಒಂದು ರೀತಿಯಲ್ಲಿ ಪೂಜನೀಯ ಭಾವದಿಂದ ಅವರನ್ನು ಉಚ್ಚರಿಸಬೇಕು ಅಂತಾದರೆ ಗುರು ಗೋವಿಂದ ಭಗವತ್ಪಾದರ ಶಿಷ್ಯರಾಗಿರ್ತಕ್ಕಂತಹ ಶಂಕರಾಚಾರ್ಯರು ಎಂಬಂತಹದ್ದಾಗಿ ಉಚ್ಚರಿಸ್ತಕ್ಕಂತಹದ್ದು. ಎಲ್ಲವೂ ಕೂಡ ನಾವು ಶಂಕರಾಚಾರ್ಯರ ಮತ್ತು ಗೋವಿಂದ ಭಗವತ್ಪಾದರನ್ನ ಬೇರೆಯಾಗಿ ನೋಡೋದೇ ಇಲ್ಲ. ಹಾಗಾಗಿ ಗೋವಿಂದ ಭಗವತ್ಪಾದರ ಬಗ್ಗೆ ಕೂಡ ನಾವು ತಿಳಿದುಕೊಳ್ಬೇಕು. ಈ ಗೋವಿಂದ ಭಗವತ್ಪಾದರು ಯಾರು ಅಂತ ಕೇಳಿದ್ರೆ, ವ್ಯಾಸ ಮಹರ್ಷಿಗಳ ಪುತ್ರನಾದಂತಹ, ಹಾಗೆ ಅವರಿಗೆ ಶಿಷ್ಯನೂ ಆಗಿರ್ತಕ್ಕಂತಹ ಶುಕಾಚಾರ್ಯರು ಎಂಬಂತಹವರು ಇರ್ತಾರೆ. ಈ ಶುಕಾಚಾರ್ಯರಿಗೆ ಶಿಷ್ಯರಾಗಿರ್ತಕ್ಕಂತಹವರು ಗೌಡಪಾದರು. ಗೌಡಪಾದರ ಶಿಷ್ಯರಾಗಿ ಬ್ರಹ್ಮಜ್ಞಾನವನ್ನು ಅರಿತು ಅದ್ವೈತಿಯಾಗಿ ಬದುಕಿ ಬಾಳಿ ಬಹಳಷ್ಟು ಕಾಲ ಸಮಾಧಿ ಸ್ಥಿತಿಯಲ್ಲಿ ಬ್ರಹ್ಮಾನಂದವನ್ನು ಪಡಿತಾ ಬ್ರಹ್ಮಜ್ಞಾನವನ್ನು ಪಡೆದುಕೊಂಡಿರ್ತಕ್ಕಂತಹವರೇ ಗುರು ಗೋವಿಂದ ಭಗವತ್ಪಾದರು. ಈ ಗೋವಿಂದ ಭಗವತ್ಪಾದರು ಬಹಳಷ್ಟು ದಿನಗಳ ಕಾಲ ಸಮಾಧಿ ಸ್ಥಿತಿಯಲ್ಲೇ ಇರ್ತಾರೆ. ಅಂತಹ ಒಂದು ಸ್ಥಿತಿಯಲ್ಲಿ ಅವರು ಇದ್ದಾಗಲೇ ಶಂಕರಾಚಾರ್ಯರು ಅವರ ಭೇಟಿಗಾಗಿ ಅಲ್ಲಿಗೆ ಹೋಗ್ತಾರೆ. ಗುರು ಗೋವಿಂದ ಭಗವತ್ಪಾದಾಚಾರ್ಯರನ್ನ ಇನ್ನೊಂದು ರೀತಿಯಾಗೂ ಕೂಡ ವಿವರಿಸ್ತಾರೆ. ಅಂದರೆ ವ್ಯಾಕರಣ ಶಾಸ್ತ್ರವನ್ನು ಬರೆದಿರ್ತಕ್ಕಂತಹ, ಯೋಗಶಾಸ್ತ್ರವನ್ನು ಬರೆದಿರ್ತಕ್ಕಂತಹ ಪತಾಂಜಲಿ ಎಂಬಂತಹ ಮಹರ್ಷಿಗೆ ಧ್ಯಾನವನ್ನು ಮಾಡ್ತಾ, ಅಂದರೆ ಸಮಾಧಿ ಸ್ಥಿತಿಯನ್ನು ಅನುಭವಿಸ್ತಾ ಅವರೇ ತದನಂತರ ಗುರು ಗೋವಿಂದ ಭಗವತ್ಪಾದಾಚಾರ್ಯರು ಎಂಬಂತಹದ್ದಾಗಿ ಅನ್ನಿಸಿಕೊಂಡ್ರು ಎಂಬಂತಹದ್ದಾಗಿ ಕೂಡ ಹೇಳ್ತಾರೆ. ಇದೇ ಒಂದು ಸಮಾಧಿ ಸ್ಥಿತಿಯಲ್ಲಿದ್ದಾಗಲೇ ಶಂಕರಾಚಾರ್ಯರು ಅವರನ್ನು ಭೇಟಿ ಮಾಡುವುದರ ಸಲುವಾಗಿ ಅವರಿದ್ದಲ್ಲಿಗೆ ತಲುಪ್ತಾರೆ. ಅವರು ಸಮಾಧಿ ಸ್ಥಿತಿಯಲ್ಲಿ ಇದ್ದಿದ್ದನ್ನು ಕಂಡು ಅವರನ್ನು ಕಂಡಾಗಲೇ ಶಂಕರಾಚಾರ್ಯರಿಗೆ ಬಹಳಷ್ಟು ಸಂತೋಷವಾಗುತ್ತೆ. ಈ ಗುರು ಗೋವಿಂದ ಭಗವತ್ಪಾದರ ಬಗ್ಗೆ ಸ್ವಲ್ಪ ತಿಳಿದುಕೊಂಡಿದ್ರು ಅವರು ಮುಂಚಿತವಾಗಿಯೇ. ಹಾಗೆ ಅವರನ್ನೇ ತನ್ನ ಒಂದು ಗುರುವಾಗಿ ಪಡೆದುಕೊಳ್ಬೇಕು ಎಂಬಂತಹದ್ದಾಗಿ ಕೂಡ ಅವರಿಗೆ ಬಹಳ ಆಸೆ ಇತ್ತು. ಹಾಗಾಗಿ ಆ ಒಂದು ಗುರುವಿನ ದರ್ಶನವಾಗ್ತಾ ಇದ್ದ ಹಾಗೆ ಇವರಿಗೆ ಬಹಳ ಸಂತೋಷವಾಗಿ ಅವರು ಬಹಳಷ್ಟು ರೀತಿಯಿಂದ ಬೇಡಿಕೊಳ್ತಾರೆ. ನೀವೇ ಸ್ವತಃ ಪತಂಜಲಿಯಾಗಿ ಯೋಗ ಸ್ವರೂಪಿಯಾಗಿರ್ತಕ್ಕಂತಹವರು, ನೀವು ಈಗ ಕಣ್ಣನ್ನು ತೆರೆದು ನನ್ನನ್ನು ಆಶೀರ್ವಾದವನ್ನು ಮಾಡಿ ನನ್ನನ್ನು ನಿಮ್ಮ ಶಿಷ್ಯನಾಗಿ ಸ್ವೀಕಾರ ಮಾಡಿ ನನ್ನನ್ನು ಉದ್ಧರಿಸಬೇಕು ಎಂಬಂತಹದ್ದಾಗಿ ಬಹಳಷ್ಟು ರೀತಿಯಲ್ಲಿ ಬೇಡಿಕೊಳ್ತಾರೆ. ಆಗ ಒಂದು ಸತ್ಶಿಷ್ಯನ ಆ ಒಂದು ನಿರೀಕ್ಷೆಯಲ್ಲೇ ಇದ್ದಿರ್ತಕ್ಕಂತಹ ಗೋವಿಂದ ಭಗವತ್ಪಾದಾಚಾರ್ಯರು ಕಣ್ಣನ್ನು ತೆರೀತಾರೆ. ಸಮಾಧಿ ಸ್ಥಿತಿಯಿಂದ ಅವರು ಸಮಾಧಿ ಸ್ಥಿತಿಯಲ್ಲಿರುವಾಗಲೇ ತನ್ನೆದುರಿಗೆ ಇರ್ತಕ್ಕಂತಹ ಈ ಬಾಲಕ ಯಾರು ಏನು ಎಂಬಂತಹದ್ದಾಗಿ ಅವರು ಅರ್ಥ ಮಾಡ್ಕೊಂಡಿರ್ತಾರೆ. ಹಾಗೆ ಅವರು ಕಣ್ಣನ್ನು ತೆರೆದು ಎದುರಿನಲ್ಲಿ ನಿಂತಹ ಆ ಬಾಲಕನನ್ನು ನೋಡ್ತಾರೆ. ಬಹಳ ಆಶ್ಚರ್ಯವಾಗುತ್ತೆ ಅವರಿಗೆ. ಕೇವಲ 8 ವರ್ಷದ ಒಬ್ಬ ಬಾಲಕ, ಬಹಳ ತೇಜಸ್ವಿ ಆದಂತಹವನು, ಕೈಯಲ್ಲಿ ದಂಡ ಕಮಂಡಲಗಳನ್ನು ಹಿಡಿದಿದ್ದಾನೆ.
ಕಾಷಾಯ ವಸ್ತ್ರವನ್ನು ಧರಿಸಿದ್ದಾನೆ. ಬಹಳ ಒಂದು ತೇಜೋರೂಪಿಯಾಗಿ ಕಾಣ್ತಾ ಇದ್ದಾನೆ. ಹಾಗೆ ಅವನಲ್ಲಿ ಕಲಿಯಬೇಕು, ಏನಾದರೂ ಮಾಡಬೇಕು ಎಂಬಂತಹ ಹಂಬಲಗಳು ಬಹಳ ಉಕ್ಕಿ ಬರ್ತಾ ಇದೆ. ಹಾಗೆಯೇ ತನ್ನನ್ನು ಗುರುವಾಗಿ ಸ್ವೀಕರಿಸಬೇಕು ಎಂಬಂತಹದ್ರ ಬಗ್ಗೆ ತನ್ನ ಮೇಲೆ ಇರ್ತಕ್ಕಂತಹ ಭಕ್ತಿ ಶ್ರದ್ಧೆಗಳನ್ನು ನೋಡಿ ಅವರು ಬಹಳ ಆಶ್ಚರ್ಯವನ್ನು ಪಡ್ತಾರೆ. ಅವರು ಸಮಾಧಿ ಸ್ಥಿತಿಯಲ್ಲಿದ್ದಾಗಲೇ ಶಂಕರಾಚಾರ್ಯರ ಬಗ್ಗೆ ತಿಳ್ಕೊಂಡಿದ್ರು. ಆದರೆ ಶಂಕರಾಚಾರ್ಯರು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಬರಬಹುದು ಎಂಬಂತಹ ಒಂದು ಕಲ್ಪನೆ ಅವರಿಗಿರಲಿಲ್ಲ. ಅಂದರೆ ತನ್ನೆದುರಿಗೆ ನಿಂತವನು ಇಷ್ಟು ಚಿಕ್ಕ ವಯಸ್ಸಿನವನು ಅಂತ ಅವರಿಗೆ ಅನಿಸಿರಲಿಲ್ಲ. ತನ್ನ ಒಂದು ಸಮಾಧಿ ಸ್ಥಿತಿಯಲ್ಲಿದ್ದಾಗ ಅವರು ಕಂಡುಕೊಂಡಿದ್ದೇನಂತಂದರೆ ತನ್ನ ಎದುರಿನಲ್ಲಿ ನಿಂತಿರ್ತಕ್ಕಂತಹವನು ಬಹಳ ಒಂದು ಪ್ರಭಾವಶಾಲಿ ಆಗಿರ್ತಕ್ಕಂತಹ ಒಬ್ಬ ವ್ಯಕ್ತಿ. ಹಾಗೆ ಇವನಿಂದ ಪ್ರಪಂಚಕ್ಕೆ ಬಹಳ ಒಂದು ರೀತಿಯಲ್ಲಿ ಉದ್ಧಾರವಾಗಿರ್ತಕ್ಕಂತಹ ಉಪಕಾರವಾಗತಕ್ಕಂತಹ ಒಂದು ವಿಚಾರಗಳು ಇವನಲ್ಲಿ ಇವೆ ಎಂಬಂತಹದ್ದನ್ನು ಆ ಒಂದು ಸ್ಪಷ್ಟವಾಗಿ ಕೇಳ್ತಾರೆ ಗೋವಿಂದ ಭಗವತ್ಪಾದರು. ಯಾರು ನೀನು ಎಂಬಂತ ಶಂಕರಾಚಾರ್ಯರಿಗೆ ಅದಾಗಲೇ ಅದ್ವೈತ ಸಿದ್ಧಾಂತಗಳ ಬಗ್ಗೆ ಬಹಳಷ್ಟು ತಿಳುವಳಿಕೆಗಳು ಬಂದಿತ್ತು. ಅದ್ವೈತ ಸಿದ್ಧಾಂತವನ್ನು ಅವರು ಒಂದಷ್ಟು ಅಭ್ಯಾಸವನ್ನು ಮಾಡಿದ್ರು. ಹಾಗಾಗಿ ಅವರು ಈ ರೀತಿಯಾಗಿ ತನಗೆ ಪ್ರಶ್ನೆಯನ್ನು ಕೇಳಿದಂತಹವರಿಗೆ ಎಷ್ಟು ಚಂದ ಉತ್ತರ ಕೊಡ್ತಾರೆ ಅಂತಂದರೆ ಅದನ್ನು ಈ ಪುಸ್ತಕದಲ್ಲಿ ಬಹಳ ಸುಂದರವಾಗಿ ಉಲ್ಲೇಖ ಮಾಡ್ತಾರೆ. ಹೇಗಂದರೆ, ಸ್ವಾಮಿನ್ನಹಂ ನ ಪೃಥ್ವಿ ನ ಜಲೋ ನ ತೇಜೋ ನ ಸ್ಪರ್ಶೋ ನ ಗಗನಂ ನ ಚ ತದ್ಗುಣಾ ವಾ ನಾಪೀಂದ್ರಿಯಾಣ್ಯಪಿತು ವಿದ್ಧಿ ತಥೋ ವಶಿಷ್ಠೋ ಯ ಕೇವಲೋಸ್ತಿ ಪರಮಸ್ಸ ಶಿವೋಹಮಸ್ಮಿ. ಅಂದರೆ ನಾನು ಭೂಮಿಯೂ ಅಲ್ಲ, ಜಲವೂ ಅಲ್ಲ, ತೇಜಸ್ಸು ಅಲ್ಲ, ವಾಯು, ಆಕಾಶ, ಈ ಪಂಚಭೂತಗಳಿಂದ ಉಂಟಾಗಿರ್ತಕ್ಕಂತಹವನು ನಾನಲ್ಲ. ಹಾಗೆಯೇ ಇಂದ್ರಗಳು ನಾನಲ್ಲ. ಅವೆಲ್ಲವನ್ನು ಮೀರಿದಂತಹ, ಅಂದರೆ ಈ ಎಲ್ಲ ಒಂದು ಪಂಚೇಂದ್ರಿಯಗಳನ್ನು, ಅರಿಷಡ್ ವರ್ಗಗಳನ್ನು ಎಲ್ಲವನ್ನ ಮೀರಿದಂತಹ ಶಿವೋಹಂ ಅಸ್ಮಿ ಅಂತಂದರೆ ನಾನೇ ಪರಶಿವನು. ನನ್ನಿಂದ ಪರಶಿವನಾಗಲಿ ಅಥವಾ ಬೇರೆ ಯಾವುದೇ ಒಂದು ಶಕ್ತಿ ರೂಪಿಯಾಗಲಿ ನನ್ನಿಂದ ಬೇರೆ ಆಗಿರ್ತಕ್ಕಂತಹದ್ದಲ್ಲ, ನಾನೇ ಅದು ಎಂಬಂತಹದ್ದಾಗಿ ಬಹಳ ದೃಢವಾಗಿ ಉತ್ತರವನ್ನು ಕೊಡ್ತಾರೆ ಗೋವಿಂದ ಭಗವತ್ಪಾದಾಚಾರ್ಯರಿಗೆ. ಇದನ್ನು ಕೇಳಿದಂತಹ ಆಚಾರ್ಯರು ಬಹಳ ಖುಷಿ ಪಡ್ತಾರೆ. ಯಾಕಂದರೆ ಇವರಲ್ಲಿರ್ತಕ್ಕಂತಹ ಒಂದು ದೃಢವಾದಂತಹ ನಿಶ್ಚಯ, ಆ ಮಾತಿನಲ್ಲಿರ್ತಕ್ಕಂತಹ ಒಂದು ಗಟ್ಟಿತನ, ಹಾಗೆಯೇ ಒಂದು ಅದ್ವೈತೆಯಾಗಿ ಅವರು ಬಾಳಬೇಕಾಗಿರ್ತಕ್ಕಂತಹ ಒಂದು ವಿಚಾರಗಳು ಅವರಲ್ಲಿ ಎಷ್ಟು ಸ್ಪಷ್ಟವಾಗಿವೆ ಎಂಬಂತಹದ್ದನ್ನು ಗುರುತಿಸಿದಂತಹ ಆಚಾರ್ಯರು ಅವರನ್ನು ತಮ್ಮ ಶಿಷ್ಯರನ್ನಾಗಿ ಸ್ವೀಕಾರ ಮಾಡೋದಕ್ಕೆ ನಿರ್ಧಾರವನ್ನು ಮಾಡ್ತಾರೆ. ಈ ರೀತಿಯಾಗಿ ಗುರು ಹಾಗೂ ಶಿಷ್ಯರ ಭೇಟಿಯಾಗತ್ತೆ. ತದನಂತರ ಗೋವಿಂದ ಭಗವತ್ಪಾದಾಚಾರ್ಯರು ಒಂದು ಮಾತನ್ನು ಹೇಳ್ತಾರೆ, ನೀನೇ ಸನ್ಯಾಸವನ್ನು ಸ್ವೀಕಾರ ಮಾಡಿ ಬಂದಂತಹವನು. ನೀನು ಎಷ್ಟೇ ರೀತಿಯಾಗಿ ಕ್ರಮಬದ್ಧವಾಗಿ ಸನ್ಯಾಸವನ್ನು ಸ್ವೀಕಾರ ಮಾಡಿದ್ರೂ ಸಹ ಅದು ಸರಿಯಾದಂತಹ ಕ್ರಮವಲ್ಲ. ಅದನ್ನು ನಾಳೆ ಲೋಕ ಮೆಚ್ಚುವಂತಹದ್ದಲ್ಲ. ಯಾಕಂದರೆ ಅದನ್ನು ಸ್ವತಃ ಅವರೇ ಸನ್ಯಾಸವನ್ನು ಸ್ವೀಕಾರ ಮಾಡಿರ್ತಕ್ಕಂಥದ್ದಾಗಿರೋದ್ರಿಂದ ಅದು ಸರಿಯಾದಂತಹ ರೀತಿಯಲ್ಲ. ಒಬ್ಬ ಗುರುವಿನ ಮುಖೇನವೇ ನೀನು ಸನ್ಯಾಸವನ್ನು ಸ್ವೀಕಾರ ಮಾಡಿದರೆ ಮಾತ್ರ ಅದು ಸರಿಯಾದಂತಹ ರೀತಿ ಅಂತ ಹೇಳಿ ಒಂದು ಶುಭ ದಿನವನ್ನು ನೋಡಿ ಶಂಕರಾಚಾರ್ಯರಿಗೆ ಸನ್ಯಾಸ ದೀಕ್ಷೆಯನ್ನು ಅನುಗ್ರಹ ಮಾಡ್ತಾರೆ. ಆಗ ಅವರಿಗೆ ಶಂಕರ ಭಗವತ್ಪಾದಯತಿ ಎಂಬಂತಹದ್ದಾಗಿ ನಾಮಕರಣ ಶಾಸ್ತ್ರವನ್ನು ಮಾಡಿ ಯೋಗ ಪಟ್ಟವನ್ನು ಕೊಡ್ತಾರೆ. ಈ ರೀತಿಯಾಗಿ ಶಂಕರ ಅಂತ ಇದ್ದಂತಹ ಹೆಸರು ಶಂಕರ ಭಗವತ್ಪಾದಯತಿ ಎಂಬಂತಹದ್ದಾಗಿ ಗುರು ಗೋವಿಂದ ಭಗವತ್ಪಾದರಿಂದ ಪುನರ್ಜನ್ಮವನ್ನು ಪಡೆದು ಅವರ ಕರಕಮಲ ಸಂಜಾತರಾಗಿ ಸನ್ಯಾಸ ದೀಕ್ಷೆಯನ್ನು ಪಡಿತಾರೆ ಶಂಕರಾಚಾರ್ಯರು. ತದನಂತರ ಎಷ್ಟೋ ದಿನಗಳ ನಂತರ ಅವರು ಆಚಾರ್ಯ ಎಂಬಂತಹ ಪದವಿಯನ್ನು ಪಡೆದುಕೊಂಡಿದ್ದು ಅಲ್ಲಿಯ ತನಕ ಅವರು ಶಂಕರ ಭಗವತ್ಪಾದಯತಿ ಎಂಬಂತಹದ್ದಾಗಿ ಅನ್ನಿಸಿಕೊಂಡಿದ್ರು. ಆ ಒಂದು ಸಂದರ್ಭದಲ್ಲಿ ಅವರು ಗುರುವಿನ ಜೊತೆಯಲ್ಲೇ ಇರೋದ್ರಿಂದ ಕೇವಲ ಗುರುವಿನಲ್ಲಿ ಶಿಕ್ಷಣವನ್ನು ಅಭ್ಯಾಸ ಮಾಡಿದ್ರೆ ಸಾಲೋದಿಲ್ಲ. ಗುರುವಿನ ನಡೆ ನುಡಿಗೆಗಳನ್ನು ಕೂಡ ಅವರು ಆದರ್ಶಿಸಿಕೊಳ್ಬೇಕಾಗತ್ತೆ. ಅದೇ ರೀತಿಯಾಗಿ ಅವರು ನಡೆದುಕೊಳ್ಬೇಕಾಗತ್ತೆ. ಅದನ್ನೆಲ್ಲವನ್ನೂ ಸಹ ಅವರು ಅನುಷ್ಠಾನಕ್ಕೆ ಇಳಿಸಿಕೊಳ್ಬೇಕಾಗತ್ತೆ. ಆ ರೀತಿಯಿಂದಲೂ ಕೂಡ ಶಂಕರಾಚಾರ್ಯರು ಗುರು ಗೋವಿಂದ ಭಗವತ್ಪಾದರನ್ನು ಅನುಕರಿಸ್ತಾ ಇದ್ರು. ಎಲ್ಲ ರೀತಿಯಿಂದಲೂ ಅವರು ಏನನ್ನ ಮಾಡ್ತಾರೋ, ಅವ್ರು ಯಾವ ರೀತಿಯಾಗಿ ಸಾಧನೆಗಳನ್ನು ಮಾಡಿಕೊಂಡ್ರು ಅದೇ ರೀತಿಯಾಗಿ ತಾವು ಸಹ ಸಾಧಿಸಬೇಕು ಎಂಬಂತಹ ಒಂದು ವಿಚಾರದಲ್ಲಿ ಅವರು ಎಲ್ಲವನ್ನ ಅದು ಗಮನವಿಟ್ಟು ಕಲಿತಾ ಹೋಗ್ತಾರೆ ಗೋವಿಂದ ಭಗವತ್ಪಾದರಲ್ಲಿ. ಅದೇ ರೀತಿಯಾಗಿ ಅವರು ಎಲ್ಲವನ್ನ ಕಲಿತಾರೆ ಕೂಡ. ಅದ್ವೈತದ ಸಿದ್ಧಾಂತಗಳನ್ನೆಲ್ಲ, ವೇದಾಂತವನ್ನ ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ತಾರೆ. ಇಲ್ಲಿ ಜ್ಞಾನವನ್ನು ಪಡೆದುಕೊಳ್ಳೋದು ಅಂತಂದರೆ ಹೇಗೆ ಅಂದರೆ, ಒಬ್ಬ ಸಾಧಕನಾಗೋದಕ್ಕೆ ಹೊರಟಂತಹವನು ಯಾವುದೇ ರೀತಿಯಾದಂತಹ ಅನ್ಯ ಭಾವಗಳಿಗೆ ಒಳಗಾಗದೆ ನಿಷ್ಕಲ್ಮಶವಾದಂತಹ ಹೃದಯದಿಂದ ಯಾವುದೇ ರೀತಿಯಾದಂಥ ಭೇದ ಭಾವಗಳಿಲ್ಲದೆ ಅಂತರ್ಮುಖಿಯಾಗಿ ದೈವತ್ವದ ಕಡೆಗೆ ಧ್ಯಾನದಲ್ಲಿ ತೊಡಗಬೇಕು. ತನ್ಮೂಲಕ ಆತ ಈ ಪ್ರಪಂಚದ ಒಂದು ಚೈತನ್ಯ ರೂಪಿಯಾಗಿ ಬ್ರಹ್ಮಾಂಡದಲ್ಲಿ ಲೀನವಾಗಬೇಕು ಆತನ ಮನಸ್ಸು. ಆಗ ಮಾತ್ರ ಆ ಒಂದು ದೈವತ್ವದ ನಿಜವಾದಂತಹ ಸ್ವರೂಪ ಎನ್ನುವಂತಹದ್ದು ಆತನಿಗೆ ಅರಿವಾಗುತ್ತೆ. ತಾನೇ ದೇವರು ಅಂದರೆ ತನ್ನೊಳಗಿರ್ತಕ್ಕಂತಹ ಪರಮಾತ್ಮನನ್ನು ಅವನು ಸರಿಯಾದ ರೀತಿಯಲ್ಲಿ ಅವತ್ತು ಅರಿತಾನೆ.
ಅದೇ ಒಂದು ಜ್ಞಾನ ಎಂಬಂತಹದ್ದಾಗಿ ಅದ್ವೈತ ಸಿದ್ಧಾಂತದಲ್ಲಿ ಹೇಳಲಾಗತ್ತೆ. ಅಂದರೆ ನಾಲೆಜ್ ಇಸ್ ಟ್ರೂತ್, ಜ್ಞಾನವೇ ಸತ್ಯವಾದಂತಹದ್ದು. ಜ್ಞಾನವನ್ನು ಹೊರತುಪಡಿಸಿ ಸತ್ಯ ಎಂಬುದಕ್ಕೆ ಅರ್ಥವೇ ಇಲ್ಲ. ಯಾವುದೇ ಒಂದು ವಿಷಯಕ್ಕಾದರೂ ಕೂಡ ಅದರಲ್ಲಿ ಎಲ್ಲಿ ಸತ್ಯವಿದೆಯೋ ಅದೇ ಜ್ಞಾನ ಎಂಬಂತಹದ್ದಾಗಿ ಅದ್ವೈತ ಸಿದ್ಧಾಂತದಲ್ಲಿ ಬಹಳ ಪ್ರಮುಖವಾಗಿ ಪ್ರತಿಪಾದಿಸಲಾಗತ್ತೆ. ಗೋವಿಂದಪಾದರ ಶಿಷ್ಯವೃತ್ತಿಯಲ್ಲಿ ಇರತಕ್ಕಂತಹ ಶಂಕರಾಚಾರ್ಯರು ಈ ಎಲ್ಲ ವಿಚಾರಗಳನ್ನು ಸ್ವತಃ ಅನುಭವಕ್ಕೆ ತಂದುಕೊಳ್ತಾರೆ. ತದನಂತರ ಅವರಿಗೆ ವೇದಾಂತ ಹಾಗೂ ಎಲ್ಲ ರೀತಿಯಾದಂತಹ ಉಪದೇಶಗಳು ಕೂಡ ಪೂರ್ಣವಾಗತ್ತೆ. ಇದೆಲ್ಲವೂ ಪೂರ್ಣವಾದ ನಂತರ ಅವರು ಎಷ್ಟರ ಮಟ್ಟಿಗೆ ಒಂದು ಸ್ವಯಂ ಪ್ರಕಾಶಿತರಾಗ್ತಾರೆ ಅಂತಂದರೆ, ಗೋವಿಂದ ಪಾದರಿಗೆ ಸಮನಾಗಿರುವತಕ್ಕಂತಹ ಒಂದು ವಿದ್ವತ್ತನ್ನು ಹೊಂದಿರತಕ್ಕಂತಹವರಾಗಿ ಪ್ರಕಾಶನಗೊಳ್ಳುತ್ತಾರೆ. ಹೇಗೆ ಒಂದು ದೀಪದಿಂದ ಇನ್ನೊಂದು ದೀಪವನ್ನು ಹಚ್ಚಿದಾಗ ಎರಡು ದೀಪಗಳು ಕೂಡ ಸಮಾನವಾದಂತಹ ಒಂದು ಬೆಳಕನ್ನು ಕೊಡುತ್ತವೆಯೋ, ಅದೇ ರೀತಿಯಾಗಿ ಗೋವಿಂದ ಪಾದರು ಮತ್ತು ಶಂಕರಾಚಾರ್ಯರು ಸಮಾನರಾಗಿ ಕಾಣಿಸಿಕೊಳ್ಳೋದಕ್ಕೆ ಶುರುವಾಗುತ್ತೆ. ಅಂದರೆ ಜ್ಞಾನದ ರೀತಿಯಿಂದ ಯೋಚನೆ ಮಾಡಿದಾಗ ಇಬ್ಬರು ಸಮಾನರು ಎಂಬಂತಹದ್ದಾಗಿ ಕಾಣಿಸಿಕೊಳ್ತಾರೆ. ಒಂದು ಗುರುವಿನ ಬದುಕು ಸಾರ್ಥಕವಾಗುವಂತಹದ್ದೇ ಒಬ್ಬ ಶಿಷ್ಯನನ್ನು ಆ ರೀತಿಯಾಗಿ ಬೆಳೆಸಿದಾಗ. ಅದೇ ರೀತಿಯಾಗಿ ಆ ಒಂದು ಶಿಷ್ಯನಿಗೆ ಎಷ್ಟೋ ವರ್ಷಗಳಿಂದ ಕಾಯ್ತಾ ಇದ್ದಿರತಕ್ಕಂತಹ ಗೋವಿಂದ ಪಾದರು ತಮ್ಮ ಶಿಷ್ಯನನ್ನು ಕಂಡು ಬಹಳ ನೆಮ್ಮದಿಯನ್ನು ಪಡ್ತಾರೆ, ಒಂದು ಸಾರ್ಥಕ ಭಾವವನ್ನು ಅನುಭವಿಸ್ತಾರೆ. ಅವರು ಬದುಕಿನಲ್ಲಿ ಏನೇನನ್ನೇ ಸಾಧಿಸಬಹುದು, ಜೀವನ್ಮುಕ್ತರೂ ಸಹ ಆಗಿದ್ದಾರೆ. ಆದರೆ ಅವರು ಅನುಭವಿಸಿದಂತಹ ಸಾರ್ಥಕತೆ ಎಲ್ಲಿ ಅವರಿಗೆ ಪೂರ್ಣವಾಗಿ ತಾನು ಮಾಡಬೇಕಾದಂತಹ ಕರ್ತವ್ಯಗಳೆಲ್ಲ ಪೂರ್ಣವಾಯಿತು ಅಂತ ಅನ್ನಿಸುವಂತಹದ್ದು ಶಂಕರಾಚಾರ್ಯರಿಗೆ ತಮ್ಮಲ್ಲಿರ್ತಕ್ಕಂತಹ ಎಲ್ಲ ಜ್ಞಾನವನ್ನು ಧಾರೆ ಎರೆದಾಗ. ಶಂಕರಾಚಾರ್ಯರು ಈಗ ಅವರಲ್ಲಿ ಇದ್ದಿರ್ತಕ್ಕಂತಹ ಶಿಷ್ಯವೃತ್ತಿಯನ್ನು ಮುಗಿಸಿ ಹೊರಡುವಂತಹ ಒಂದು ಸಂದರ್ಭ ಬರುತ್ತೆ. ಇದಕ್ಕೂ ಮುಂಚೆ ಆ ಒಂದು ನರ್ಮದಾ ನದಿಯ ತೀರದಲ್ಲಿ ಒಂದು ವಿಚಿತ್ರವಾದಂತಹ ಪವಾಡವನ್ನು ಶಂಕರಾಚಾರ್ಯರು ಸೃಷ್ಟಿ ಮಾಡ್ತಾರೆ. ಅದು ಯಾವ ಪವಾಡ, ಅದೆಲ್ಲಿ ಏನಾಗಿತ್ತು ಎಂಬಂತಹದ್ದನ್ನು ನಾನು ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೇನೆ. ಹಾಗೆ ಅದಾದ ನಂತರ ಶಂಕರಾಚಾರ್ಯರು ಕಾಶಿಯ ಕಡೆಗೆ ಹೊರಡ್ತಾರೆ. ಕಾಶಿಯಲ್ಲಿ ಏನೇನನ್ನ ಮಾಡಿದ್ರು ಎಂಬಂತಹ ವಿಚಾರಗಳನ್ನು ಕೂಡ ನಾನು ಮುಂದಿನ ವಿಡಿಯೋಗಳಲ್ಲಿ ತಮಗೆ ತಿಳಿಸ್ಕೊಡ್ತೇನೆ ಅಂತ ಹೇಳ್ತಾ, ಈ ವಿಡಿಯೋವನ್ನು ಪೂರ್ತಿಯಾಗಿ ವೀಕ್ಷಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ಹಾಗೆಯೇ ಮುಂದಿನ ಭಾಗಗಳಲ್ಲಿ ನಾವು ಶಂಕರಾಚಾರ್ಯರ ಇನ್ನಷ್ಟು ವಿಚಾರಗಳನ್ನು ತಿಳಿದುಕೊಳ್ಳೋಣ. ನೀವು ಹಿಂದಿನ ಭಾಗಗಳನ್ನು ನೋಡಿಲ್ಲ ಅಂತಂದರೆ ದಯವಿಟ್ಟು ಪೂರ್ತಿಯಾಗಿ ನೋಡಿ, ಶಂಕರಾಚಾರ್ಯರ ವಿಚಾರಗಳು ನಿಮಗೂ ಸಹ ಅರ್ಥವಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಲೋಕಾ ಸಮಸ್ತಾ ಸುಖಿನೋ ಭವಂತು.